ಜನವರಿ 3ನೇ ತಾರೀಕಿನಿಂದ ಜನವರಿ 9ನೇ ತಾರೀಕಿನವರೆಗೆ ರಾಜ್ಯದ ಹವಾಮಾನದ ವರದಿ ಮತ್ತು ವೈಪರೀತ್ಯದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಾದಂತಹ CS ಪಾಟೀಲ್ ಅವರಿದ್ದಾರೆ. ಅವರು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಜನವರಿ 3ನೇ ತಾರೀಕಿನಿಂದ ಜನವರಿ 9ನೇ ತಾರೀಕಿನವರೆಗೆ ರಾಜ್ಯದ ಹವಾಮಾನ ವೈಪರೀತ್ಯ ಬದಲಾವಣೆಗಳು ಇದ್ರ ಬಗ್ಗೆ ಮಾಹಿತಿಗಳನ್ನು ಹೇಳೋದಾದ್ರೆ ಯಾವ ಜಿಲ್ಲೆಯಲ್ಲಿ ಹೆಚ್ಚು ಗರಿಷ್ಠ ಉಷ್ಣಾಂಶ, ಕನಿಷ್ಠ ಉಷ್ಣಾಂಶ, ಬೆಂಗಳೂರಿನ ವೆದರ್ ಬಗ್ಗೆ ಹೇಳೋದಾದ್ರೆ ಸರ್? ಕರ್ನಾಟಕ ರಾಜ್ಯಾದ್ಯಂತ ಜನವರಿ 3ರಿಂದ ಜನವರಿ 9ರವರೆಗೆ ಎಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆಗಳದಾವು. ಮುಂದಿನ ಒಂದು ವಾರದವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿ ಮಳೆಯಾಗುವ ಸಾಧ್ಯತೆಗಳು ಪೂರಾ ಕಡಿಮೆ ಮತ್ತು ಮೋಡನು ಕಡಿಮೆ ಇರುವುದರಿಂದ ಮುಂದಿನ ಒಂದು ವಾರದವರೆಗೆ ಹಗಲಿ ವೇಳೆಯಲ್ಲಿ ಉಷ್ಣಾಂಶ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆಗಳದಾವು. ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 28ರಿಂದ 30 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಹೆಚ್ಚಿನ ಸಾಧ್ಯತೆಗಳದಾವು. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 27ರಿಂದ 29 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಹೆಚ್ಚಿನ ಸಾಧ್ಯತೆಗಳದಾವು. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ಗರಿಷ್ಠ ಉಷ್ಣಾಂಶ ಸುಮಾರು 35ರಿಂದ 36 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಸಾಧ್ಯತೆಗಳದಾವು. ನೀವು ಕನಿಷ್ಠ ಉಷ್ಣಾಂಶಕ್ಕೆ ಬಂದರೆ ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 15ರಿಂದ 17 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಹೆಚ್ಚಿನ ಸಾಧ್ಯತೆಗಳದಾವು. ಬೆಂಗಳೂರಿನಲ್ಲಿ ಕೂಡ ಮುಂದಿನ ಒಂದು ವಾರದವರೆಗೆ ಕನಿಷ್ಠ ಉಷ್ಣಾಂಶ ಸುಮಾರು 16ರಿಂದ 17 ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಗರಿಷ್ಠ ಉಷ್ಣಾಂಶ ಸುಮಾರು 29 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಹೆಚ್ಚಿನ ಸಾಧ್ಯತೆಗಳದಾವು. ಮತ್ತು ಮುಂದಿನ ಒಂದು ವಾರದವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿ ಮಳೆ ಆಗುವ ಸಾಧ್ಯತೆಗಳು ಪೂರಾ ಕಡಿಮೆ. ಓಕೆ ಸರ್, ಇನ್ನ ಚಳಿಗಾಲ ಯಾವಾಗ ಮುಕ್ತಾಯ ಆಗಬಹುದು ಅನ್ನುವಂಥದ್ದು, ಅಂದ್ರೆ ಇನ್ನು ಎಷ್ಟು ತಿಂಗಳು ಚಳಿ ಮುಂದುವರಿಯುತ್ತೆ ಅನ್ನುವಂಥದ್ದು? ಕಳೆದ 2-3 ವಾರಕ್ಕೆ ಹೋಲಿಸಿದ್ರೆ ಈಗ ಚಳಿ ಭಾಳ ಕಡಿಮೆ ಆಗೈತಿ ಮತ್ತು ರಾತ್ರಿ ವೇಳೆಯಲ್ಲಿ ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ ಉಷ್ಣಾಂಶ ಕೂಡ ಏರಿಕೆ ಆಗ್ತಾ ಬಂದಿದೆ. ಬೆಂಗಳೂರಿನಲ್ಲಿ ಮತ್ತು ಕನಿಷ್ಠ ಉಷ್ಣಾಂಶ 16-17 ಡಿಗ್ರಿ ಸೆಂಟಿಗ್ರೇಡು ಮತ್ತು ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು ಇಲ್ಲೆಲ್ಲ ಕನಿಷ್ಠ ಉಷ್ಣಾಂಶ ಕೂಡ ಏರಿಕೆ ಆದದ್ದು ಕಂಡು ಬಂದಿದೆ. ಸ್ವಲ್ಪ ಚಳಿ ಪೂರಾ ಕಡಿಮೆ ಆಗಿದೆ. ಮುಂದಿನ ಒಂದು 2 ವಾರ ನಂತರ ಇನ್ನೂ ಚಳಿ ಕಡಿಮೆ ಆಗುವ ಸಾಧ್ಯತೆಗಳು ಅದಾವು. ಇನ್ನು 2026 ಮಳೆಗಾಲ ಅಂತ ಹೇಳಿ ಬಂದಾಗ ಈ ವರ್ಷ ಯಾವ ತಿಂಗಳಲ್ಲಿ ಮಳೆಗಾಲ ಪ್ರಾರಂಭ ಆಗಬಹುದು? ಸಾಮಾನ್ಯವಾಗಿ ಮಾರ್ಚ್ 1ರಿಂದ ಮಳೆಗಾಲ ಆರಂಭವಾಗುವ ಇದಕ್ಕೆ ಪೂರ್ವ ಮುಂಗಾರು ಅಂತ ಕರಿತೀವಿ. ಆದ್ರೆ ಮಾರ್ಚ್ 15ರಿಂದ ಕೆಲವು ಕಡೆ ಪೂರ್ವ ಮುಂಗಾರಿನಿಂದ ಗುಡುಗು ಮಿಂಚು ಸಮೇತವಾಗಿ ಮುಂದೆ ಮಳೆಯಾಗುವ ಸಾಧ್ಯತೆಗಳು ಅದಾವೆ. ಧನ್ಯವಾದಗಳು. ಇದಿಷ್ಟು ಹವಾಮಾನ ಇಲಾಖೆಯ ಹಿರಿಯ ನಿರ್ದೇಶಕರಾದಂತಹ CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.